ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ, ತೋಟಗಾರಿಕಾ ಇಲಾಖೆ, ವಿಸ್ತರಣಾ ಶಿಕ್ಷಣ ಘಟಕ ಸೇರಿದಂತೆ ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜಿಸಿದ್ದ ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ವ್ಯವಸ್ಥೆಯನ್ನು ದಾವಣಗೆರೆಯಲ್ಲಿಂದು ಹಮ್ಮಿಕೊಳ್ಳಲಾಗಿತ್ತು. ಹರಿಹರ ಶಾಸಕ ಬಿಪಿ ಹರೀಶ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆ ಐಸಿಎಆರ್ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾ ದೇವರಾಜ್ ಟಿಎನ್, ಬೇಸಾಯ ತಜ್ಞ ಬಿಒ ಮಲ್ಲಿಕಾರ್ಜುನ್, ದಾವಣಗೆರೆ ವಿಭಾಗದ ಉಪ ಕೃಷಿ ನಿರ್ದೇಶಕ ಅಶೋಕ್ ಮತ್ತು ರೈತರು ಉಪಸ್ಥಿತರಿದ್ದರು. ಬಳಿಕ ಬಿಪಿ ಹರೀಶ್ ರೈತರು ಏಕಬೆಳೆ ಪದ್ಧತಿ ಕೈಬಿಟ್ಟು ಬಹುಬೆಳೆ ಪದ್ಧತಿ ಅನುಸರಿಸುವ ಮೂಲಕ ಹೆಚ್ಚು ಸ್ವಾವಲಂಬಿಗಳಾಗಬೇಕು ಎಂದರು. ಅಡಿಕೆ ರೇಟು ಏರ್ತಾ ಇದೆ. ಒಂದು ರೀತಿ ಬಂಗಾರ ಬೆಳ್ಳಿ ರೇಟ್ ಏರ್ದಂಗೆ ಅಡಿಕೆ ರೇಟ್ ಏರ್ತಾ ಇದೆ. ನಮ್ಮ ಭೂಮಿಯನ್ನ ನಾವು ಶಕ್ತಿಯುತಗೊಳಿಸಬೇಕಾದಂತ ಅವಶ್ಯಕತೆ ಇವತ್ತು ನಮ್ಮ ಭಾಗದ ರೈತರಿಗೆ ಬಂದಿದೆ. ಮಾಹಿತಿಯನ್ನು ಡಾ ಟಿಎನ್ ದೇವರಾಜ್, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕೇಂದ್ರ ಸರ್ಕಾರ ಸುಮಾರು 42,000 ಕೋಟಿ ವೆಚ್ಚ ಮಾಡುತ್ತಿದೆ. ಕೃಷಿ ಕ್ಷೇತ್ರದ ಎಲ್ಲಾ ವಿಭಾಗಗಳ ಅಭಿವೃದ್ಧಿ ಮಾಡಲು ಶ್ರಮಿಸಲಾಗುತ್ತಿದೆ. ರೈತರು ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದರು. ಪ್ರಗತಿಯನ್ನ ನಾವಿಲ್ಲಿ ಹಂಚಿಕೊಳ್ಳಲಾಗಿದೆ. ಹಾಗೆಯೇ ಅನೇಕ ಕೃಷಿ ಸಂಬಂಧಿತ ಮಾಹಿತಿಯನ್ನ, ಅದರಲ್ಲೂ ಅಡಿಕೆಯ ಸಿಪ್ಪೆಯ ನಿರ್ವಹಣೆಯ ಬಗ್ಗೆ ಉಪಯುಕ್ತವಾದಂತಹ ಮಾಹಿತಿಯನ್ನ ಇಂದು ಇಲ್ಲಿ ರೈತರಿಗೆ ತಿಳಿಸಿಕೊಡಲಾಗಿದೆ. ಬಿಒ ಮಲ್ಲಿಕಾರ್ಜುನ್, ರೈತರು ಬಹುವಿಧದ ದ್ವಿದಳ ಧಾನ್ಯಗಳನ್ನು ಬೆಳೆಯುವುದರಿಂದ ಹೆಚ್ಚಿನ ಆದಾಯ ಗಳಿಸಲು ಸಹಕಾರಿಯಾಗಲಿದೆ ಎಂದರು. ನಾವು ಬೇರೆ ದೇಶಗಳಿಂದ ನಾವು ಇಂಪೋರ್ಟ್ ಮಾಡ್ತಾ ಇದೀವಿ. ಈ ನಮ್ಮ ದೇಶಗಳು ನಾವೇ ಬೆಳೆದು ಸ್ವಾವಲಂಬಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ಯೋಜನೆ ಇದು ಸಕ್ಸಸ್ ಆಗುತ್ತೆ ಮತ್ತು ಎಲ್ಲರೂ ಈ ಯೋಜನೆ ಲಾಭ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿ.